ಇದರಷ್ಟು ಅನುಕೂಲ ಗ್ಯಾಸು ಬರಲ್ಲ, ಹೊಗೆನೂ ಬರಲ್ಲ, ಪಾತ್ರೆನೂ ಕಪ್ಪಾಗಲ್ಲ, ಕರೆಂಟು ಏನು ಎಳೆಯಲ್ಲ, ಸೌದೆನೂ ಕಡಿಮೆ, ಪ್ರೆಷರು ಜೋರಾಗಿ ಬರ್ತದೆ. ಕ್ಯಾಟ್ರಿಂಗ್ ಮಾಡೋರಿಗೆ, ಹೋಟ್ಲ್ಗಳವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಇದು ಕೆಲಸ ಬೇಗ ಆಗುತ್ತೆ. ಸೌದೆಯಲ್ಲಿ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ. ಅಣಿಸ್ಬಿಟ್ರೆ ಅದು ಆಗಾಗ ಒಂದೊಂದು ತುಂಡು ಆಗಿದ್ರೆ ಸಾಕು. ನಮ್ಗೆ ಇದರಲ್ಲಿ ಅನುಕೂಲ ಇದ್ದಂಗೆ ಗ್ಯಾಸಲ್ಲಿ ಬರಿಲ್ಲ ಸರ್. ನಮಗೆ ಭಾರಿ ಅನುಕೂಲ ಇದೆ ಸರ್ ಈ ಒಲೆಯಿಂದ. ಎಲ್ಲ ಇದನ್ನ ಉಪಯೋಗಿಸ್ರಿ, ಎಲ್ಲರಿಗೂ ಅನುಕೂಲ ಸರ್. ಸರ್ ನಮ್ಮದು ಒಂದು ಹಲಸಳ್ಳಿ ಶನಿದೇವ್ರ ದೇವಸ್ಥಾನಕ್ಕೆ ಪ್ರಸಾದ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು 1 ವರ್ಷದಿಂದ ಇದೇ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು. ನಾವು ಮೊದಲು ಚಿಕ್ಕ ತಗೊಂಬಂದಿದ್ವಿ, ಈ ವರ್ಷ ದೊಡ್ಡದು ಕೊಟ್ಟವ್ರು, ಇನ್ನೊಂದು ದೊಡ್ಡದೊಂದು ತಗೊಂಬಂದಿದ್ವಿ. ಇದರಲ್ಲಿ ಇನ್ನೂ ಪ್ರೆಷರ್ ಜೋರಾಗಿ ಬರ್ತಾ ಇದೆ, ನೀವೇ ನೋಡ್ಬೋದು, ಎಲ್ಲರೂ ಕಾಣಿಸ್ತದೆ ಇವಾಗ. ಅದು ಸೌದೆನೂ ಕಮ್ಮಿ ಸರ್. ನಮಗಿದು ಕೆಲಸ ಬೇಗ ಆಗುತ್ತೆ. ನಮಗೆ ಕಟ್ ಮಾಡಿಬಿಟ್ಟು ತುಂಡುಗಳು ಇದಕ್ಕೆ ಹಾಕ್ಬಿಟ್ರೆ ನಮ್ಗೆ ಸೌದೆ ಮುಕ್ಕಾಲು ಭಾಗ ಸೌದೆ ಉಳಿತಾಯ. 1 ಅವರ್ ಕಮ್ಮಿ ಕೆಲಸ ಬಿರಿನ ಆಗ್ತದೆ ನಮ್ಗೆ. ಅಂದರೆ ಗ್ಯಾಸ್ ಎಷ್ಟು ತಗೊಂಬಂದ್ರೂ ಇಷ್ಟು ಪ್ರೆಷರ್ ಬರಲ್ಲ ಸರ್. ಸರ್ ಗ್ಯಾಸಲ್ಲಿ ಮಾಡೋದು ತಕ್ಷಣಕ್ಕೆ ಅಷ್ಟೇ ಬಿಸಿ. ಅದು ಇದು ಮಧ್ಯಾಹ್ನವರೆಗೂ ಹಂಗೆ ಇರ್ರಿ, ಬಿಸಿ ಹಂಗೆ ಇರ್ತದೆ. ಇದು ಆರೋಗ್ಯನೂ ಚೆನ್ನಾಗಿರ್ತದೆ. ಈ ಪಾತ್ರೆ ಎಲ್ಲ ಬಿಸಿ ಬರಲ್ಲ ಗ್ಯಾಸಲ್ಲೇ, ಸೆಂಟ್ರಲ್ ಮಾತ್ರ ಬರ್ತದೆ. ಇದು ನೋಡಿರಿ, ಪಾತ್ರೆ ಎಲ್ಲ ಬಿಸಿ ಬರ್ತದೆ ಸರ್. ಆಪ್ರೇಟ್ ಮಾಡೋದು ಏನು ತುಂಬ ಈಸಿ. ಇದು ಅಣಿಸ್ಬಿಟ್ರೆ ಅದು ಆಗಾಗ ಒಂದೊಂದು ತುಂಡು ಆಗಿದ್ರೆ ಸಾಕು. ಸ್ವಿಚ್ ಆಫ್ ಮಾಡಿಬಿಟ್ಟು ಆ ಬ್ಲವರ್ ಪಕ್ಕ ತೆಗೆದುಬಿಟ್ರೆ ಒಲೆ ಬಿಸಿ ಇದ್ರೂ ಏನು ತೊಂದರೆ ಇಲ್ಲ ಸರ್. ಹೊಗೆ ಬರೋದೇ ಇಲ್ಲ ಸರ್ ಇದರಲ್ಲಿ. ಎಲ್ಲ ಪಾತ್ರೆ ಕಪ್ಪಗಾಗಲ್ಲ. ನೋಡ್ಬೋದು, ಹೊಸ ಪಾತ್ರೆ ಇಕ್ಕಿರೋದು ನಾವು ಇಲ್ಲಿ. ಇದಕ್ಕೆ ಕಪ್ಪಿಗೆ ಆಗಿಲ್ಲ. ಅದು ಕ್ಯಾಟ್ರಿಂಗ್ ಮಾಡೋರಿಗೆ, ಹೋಟ್ಲ್ಗಳವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಇದು. ಸರ್ ಈ ಪಾತ್ರೆ ಮಾಡಿದ್ರೆ ಒಂದು 500 ಜನಕ್ಕೆ ಆಗುತ್ತೆ ಸರ್. ಇದಾದಮೇಲೆ ಇನ್ನೊಂದು ಪಾತ್ರೆ ಮಾಡ್ತೀರಿ. ಹಂಗೆ ಬೆಳಗ್ಗೆಯಿಂದ ಸಂಜೆ 10 ಗಂಟೆ ಜನ ಬರ್ತಾ ಇರ್ತಾರೆ. ಇಲ್ಲಿ ಮಾಡ್ತಾ ಇರ್ತೀರಿ, ಕೊಡ್ತಾ ಇರ್ತೀರಿ. ಮಾಮೂಲಿ ಸೌದೆ ಒಲೆಯಲ್ಲಿ ಮಾಡಿದ್ರೂ 3 ಅವರ್ ಬೇಕಾಗಿತ್ತು ಸರ್. ಅವಾಗ ಸೌದೆ ನೆಲದಲ್ಲಿ ಅಗದು ನಾವು ಮಾಡಿದ್ರಿ, ಅವಾಗ 3 ಅವರ್ ಬೇಕಾಗಿತ್ತು. ಒಲೆ ಅಂಟ್ಸೋಕ್ಕೆ ಅರ್ಧ ಗಂಟೆ ಬೇಕಾಗಿತ್ತು ಅವಾಗ. ಇದಾಗ ಏನಿಲ್ಲ, ಒಂಚೂರು ವೇಸ್ಟ್ ಆಗಿಬಿಟ್ಟು ಅದ್ರ ಗಂಟ್ಸ್ಬಿಟ್ರೆ ಅಂಟ್ಕೊಂಬಿಡ್ತದೆ ಸರ್. ಒಂದು 10 ರಿಂದ 15 kg ಸೌದೆ ಆದರೆ ಒಂದು ಪಾತ್ರೆ ಆಗುತ್ತೆ. ಪ್ರೆಷರ್ ಬೇಕು ಅಂದರೆ ಸೌದೆ ಯಾವ ಥರ ಜೋರಾಗಿ ಹಾಕ್ತೀರಿ ಒಳಗಡೆ, ಆ ಥರ ಎಲ್ಲ ಪ್ರೆಷರ್ ನೋಡಿ. ಸೌದೆ ಹಾಕಿದ್ದೀನಿ, ಪಾತ್ರೆಗಿನ್ನ ಆಚೆ ಬರ್ತದೆ. ಇವಾಗ ನಾವು ಕಮ್ಮಿ ಬೇಕು ಅಂದರೆ ಕಮ್ಮಿ ಸೌದೆ ಹಾಕ್ಬೋದು, ಬ್ಲವರ್ ಕಮ್ಮಿ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಆಪ್ಷನ್ ಐತೆ ಸರ್ ಇದರಲ್ಲಿ. ಇವಾಗ ದೇವಸ್ಥಾನಗಳು ಮಾಡೋರು ಎಲ್ಲ ಇದೇ ಈ ಥರ ಮಾಡಿದ್ರೆ ಇನ್ನೂ ಅನುಕೂಲ ಸರ್. ಎಲ್ಲಿ ಬೇಕಾದರೂ ಮಳೆ ಬಂದರೂ ಮಾಡ್ಬೋದು, ಶೆಡ್ಡಲ್ಲಾದರೂ ಮಾಡ್ಬೋದು, ಎಲ್ಲಿ ಕೆಂಡಾದರೂ ಮಾಡ್ಬೋದು ಸರ್. ದೇವಸ್ಥಾನ ಹತ್ರ ಪ್ರಸಾದ 10 ನಿಮಿಷಕ್ಕೆ ಒಗ್ಗರಣೆ ಹಾಕಿದ್ವಿ, 10 ನಿಮಿಷಕ್ಕೆ ನೀರು ಹಾಕಿದ್ಮೇಲೆ 10 ನಿಮಿಷಕ್ಕೆ ನೀರು ಕುದಿ ಬಂತು. ನೀರು ಕುದಿ ಬಂದಮೇಲೆ 5 ನಿಮಿಷ ಸರ್. 5 ನಿಮಿಷಕ್ಕೆಲ್ಲ ಬಾತ್ ರೆಡಿ ಆಗೈತಿ. ಇವಾಗ ಕರೆಂಟು ಏನು ಎಳೆಯಲ್ಲ, ಸೌದೆನೂ ಕಡಿಮೆ, ಪ್ರೆಷರು ಜೋರಾಗಿ ಬರ್ತದೆ. ಹೋಟ್ಲ್ ನಡೆಸೋರು, ಕ್ಯಾಟ್ರಿಂಗ್ ನಡೆಸೋರು ಎಲ್ಲ ಇದನ್ನ ಉಪಯೋಗಿಸ್ರಿ, ಎಲ್ಲರಿಗೂ ಅನುಕೂಲ ಸರ್. ಕಾಸು ಉಳಿತಾಯ ಆಗ್ತದೆ, ಟೈಮು ಉಳಿತಾಯ ಆಗ್ತದೆ, ಆರೋಗ್ಯನೂ ಚೆನ್ನಾಗಿರ್ತದೆ ಸರ್. ಎಲ್ಲರೂ ಇದನ್ನ ಉಪಯೋಗಿಸ್ರಿ. ಮನೆಗಳಿಗೂ ಉಪಯೋಗಿಸ್ಬೋದು ಸರ್. ಇದರಲ್ಲೇ ಚಿಕ್ಕದೈತೆ, ಚಿಕ್ಕದ್ರನ್ನ ಮನೆಯಲ್ಲಿ ತೊಗೊಂಡು ಮನೆಯಲ್ಲೂ ಅಡುಗೆ ಮಾಡ್ಬೋದು ಸರ್ ಇದರಲ್ಲಿ.